ಹಾಯ್ ಫ್ರೆಂಡ್ಸ್, ಪಾರ್ಲೆಜಿ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಮನೆಯಲ್ಲಿಯೇ ಯಾವ ರೀತಿ ಕೇಕನ್ನು ರೆಡಿ ಮಾಡೋದು ನೋಡೋಣ ಬನ್ನಿ. ಇದನ್ನು ಮನೆಯಲ್ಲಿಯೇ ತುಂಬ ಸ್ಪಾಂಜಿಯನ್ನಾಗಿ ಮಾಡಬಹುದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬಿಸ್ಕೆಟ್, 1 ಇನೋ ಪ್ಯಾಕೆಟ್, ಸಕ್ಕರೆ ಮತ್ತು ಹಾಲು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಿಸ್ಕೆಟನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿ. ನಂತರ ಪೌಡರ್ ಮಾಡಿಕೊಂಡ ಬಿಸ್ಕೆಟನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆಲೆ ಎಲ್ಲ ಹಾಲನ್ನು ಹಾಕಬೇಡಿ. ಅದನ್ನು ಚೆನ್ನಾಗಿ ವಿಸ್ಕರ್ ಸಹಾಯದಿಂದ ತಿರುವುತ್ತಾ ಸ್ವಲ್ಪ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡುತ್ತಾ ತಿರುವಿರಿ. ಇದರ ಹದ ಯಾವ ರೀತಿ ಇರಬೇಕೆಂದರೆ, ಇದನ್ನು ಮೇಲೆ ಎತ್ತಿ ಹಾಕಿದಾಗ ಅದು ರಿಬ್ಬನ್ ರೀತಿಯಲ್ಲಿ ಬೀಳಬೇಕು. ಈನೋ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಹಾಲನ್ನು ಹಾಕಿದಾಗ ಮಾತ್ರ ಅದು ವರ್ಕ್ ಮಾಡಲು ಶುರು ಮಾಡುತ್ತದೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಯಾವ ಪಾತ್ರೆಯಲ್ಲಿ ಕೇಕನ್ನು ಮಾಡಬೇಕೆಂದುಕೊಂಡಿರುತ್ತೀರೋ ಆ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಅದಕ್ಕೆ ಈ ಬ್ಯಾಟರನ್ನು ಹಾಕಿಕೊಳ್ಳಿ. ನಂತರ ಅದನ್ನು 2 ಸಾರಿ ಟ್ಯಾಪ್ ಮಾಡಿ, ಇದರಿಂದ ಏರ್ ಬಬಲ್ಸ್ ಹೋಗುತ್ತದೆ. ನಂತರ ಒಲೆಯ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಸ್ಟ್ಯಾಂಡ್ ಅಥವಾ ಪ್ಲೇಟನ್ನು ಇಟ್ಟುಕೊಂಡು ಅದನ್ನು 10 ನಿಮಿಷಗಳ ಮುಂಚೆಯೇ ಬಿಸಿ ಮಾಡಿಕೊಳ್ಳಿ. ಬ್ಯಾಟರ್ ಹಾಕಿದ ಪಾತ್ರೆಯನ್ನು ಕುಕ್ಕರ್ನಲ್ಲಿ ನಿಧಾನವಾಗಿ ಇಡಿ. ನಂತರ ಕುಕ್ಕರ್ ಮುಚ್ಚಳದ ವೈಸರ್ ಮತ್ತು ಸೀಟಿಯನ್ನು ತೆಗೆದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ. ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು 30 ರಿಂದ 40 ನಿಮಿಷಗಳ ಕಾಲ ಬೇಯಲು ಬಿಡಿ. ಇದು ಬೆಂದ ಮೇಲೆ ಇದಕ್ಕೆ ಟೂತ್ಪಿಕ್ ಅಥವಾ ಒಂದು ಚಾಕುವನ್ನು ಹಾಕಿ ನೋಡಿದಾಗ ಇದು ಬೆಂದಿದೆ ಇಲ್ಲ ಎಂದು ಗೊತ್ತಾಗುತ್ತದೆ. ಒಂದು ವೇಳೆ ಇದು ಬೆಂದಿಲ್ಲವಾದರೆ ಚಾಕುವಿಗೆ ಅದು ಹಸಿ ಹಸಿಯಾಗಿ ಹತ್ತುತ್ತದೆ, ಇಲ್ಲವಾದರೆ ಪ್ಲೇನ್ ಆಗಿ ಬರುತ್ತದೆ. ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೇಕಿದ್ದ ಪಾತ್ರೆಯನ್ನು ಹೊರತೆಗೆದು ಅದನ್ನು ಅರ್ಧ ಗಂಟೆಗಳ ಕಾಲ ತಣ್ಣಗಾಗಲು ಬಿಡಬೇಕು. ಇದನ್ನು ಚಾಕುವಿನ ಸಹಾಯದಿಂದ ಸುತ್ತಲೂ ಲೂಸ್ ಮಾಡಿಕೊಂಡು ಕೇಕನ್ನು ಹೊರತೆಗೆಯಿರಿ. ನೋಡಿ, ಇದು ಈಗ ಎಷ್ಟು ಸ್ಪಾಂಜಿಯಾಗಿದೆ.